ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯ ಕಲಿಕೆಯ ಕುರಿತು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಅದರಲ್ಲಿ ಕಲಿಕೆಯ ಅರ್ಥ, ವ್ಯಾಖ್ಯೆಗಳು, ಕಲಿಕಾ ಪ್ರಕ್ರಿಯೆ, ಕಲಿಕೆಯ ವಿಧಗಳು ಮತ್ತು ಕಲಿಕೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಸಿದ್ಧಾಂತಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರೆದ ಭಾಗ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಅಭ್ಯಾಸ ಮಾಡೋಣ. ಇದರಲ್ಲಿ ಪ್ರಮುಖವಾಗಿ 2 ರೀತಿ ವರ್ಗೀಕರಣವನ್ನು ಮಾಡ್ತೀವಿ. ಅಂದ್ರೆ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಏನಿದಾವಲ್ಲ ಅವುಗಳನ್ನ 2 ರೀತಿ ನಾವು ವರ್ಗೀಕರಣ ಮಾಡ್ತೀವಿ. ಮೊದಲನೇ ಒಂದು ಭಾಗ ಏನದಲ್ಲ, ಈ ಭಾಗದಲ್ಲಿ ನಾವು ಮನೋವೈಜ್ಞಾನಿಕವಲ್ಲದ ಅಂಶಗಳ ಕುರಿತು ಅಭ್ಯಾಸ ಮಾಡ್ತೇವೆ. ಮನೋವೈಜ್ಞಾನಿಕವಲ್ಲದ ಅಂಶಗಳು ಅಂತ ಹೇಳಿ ಬರ್ತಾವ. 2ನೇ ಭಾಗದಲ್ಲಿ ಮನೋವೈಜ್ಞಾನಿಕ ಅಂಶಗಳು ಅಂತ ಹೇಳಿ ಬರ್ತಾವ. ಅಂದ್ರ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮನೋವೈಜ್ಞಾನಿಕವಲ್ಲದ ಅಂಶಗಳು ಅಂತ ಹೇಳಿ ಮೊದಲನೇದು ಬರ್ತಾವ. ಇದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂಶಗಳು ಇದಾವತ್ತಂದ್ರೆ ಅನುವಂಶೀಯತೆ, ಆಮೇಲೆ ಪರಿಸರ, ವಯಸ್ಸು, ಪರಿಪಕ್ವತೆ, ಇಂಥ ಎಲ್ಲ ಅಂಶಗಳು ಏನಿದಾವಲ್ಲ ಇವು ಮನೋವೈಜ್ಞಾನಿಕವಲ್ಲದ ಅಂಶಗಳು. ಈ ಅಂಶಗಳ ಕುರಿತು ನಾವು 3ನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ದೇವೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಕಾರಕಗಳು ಅಂತ ಹೇಳಿ ಭಾಗವನ್ನ ಏನು ಅಭ್ಯಾಸ ಮಾಡಿದೇವಲ್ಲ ಅದರಲ್ಲಿ ಈ ಮನೋವೈಜ್ಞಾನಿಕವಲ್ಲದ ಅಂಶಗಳ ಕುರಿತು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಮನೋವೈಜ್ಞಾನಿಕ ಅಂಶಗಳ ಕುರಿತು ಅಭ್ಯಾಸ ಮಾಡೋದ. ಅವು ಯಾವಂದ್ರ ಇಲ್ಲಿ ಅದಾವ ನೋಡ್ರಿ. 1ನೇದು ಮೋಟಿವೇಶನ್, ಅಭಿಪ್ರೇರಣೆ. 2ನೇದು ಅಟೆನ್ಷನ್, ಅವಧಾನ. 3ನೇದು ಮೆಮರಿ ಮತ್ತು ಫಾರ್ಗೆಟಿಂಗ್, ಸ್ಮೃತಿ ಮತ್ತು ವಿಸ್ಮೃತಿ ಅಂತ ಹೇಳಿ ಕರಿತೀವಿ. ಮತ್ತು 4ನೇದು ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಕಲಿಕಾ ವರ್ಗಾವಣೆ ಅಂತ ಹೇಳಿ ಈ ಪ್ರಮುಖವಾದ 4 ಅಂಶಗಳ ಕುರಿತು ಅಭ್ಯಾಸ ಮಾಡೋದ ಈ ಒಂದು ಅಧ್ಯಾಯದಲ್ಲಿ. ಅದರಲ್ಲೂ ಕೂಡ ಇವತ್ತಿನ ಅವಧಿ ಏನದಲ್ಲ ಅದರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ. ಒಂದು ಪ್ರಶ್ನೆ ಕಾಯಂ ಕೇಳ್ತಾರೆ ಇದ್ರ ಮ್ಯಾಗ, ಅಭಿಪ್ರೇರಣೆ ಅಂತ ಏನದಲ್ಲ ಈ ಒಂದು ಭಾಗದ ಕುರಿತು ನಾವು ಇವತ್ತ ಅಭ್ಯಾಸ ಮಾಡೋಣ. ಅಭಿಪ್ರೇರಣೆ ಎಂಬ ಶಬ್ದವನ್ನ ದಿನದಲ್ಲಿ 4-5 ಬಾರಿ ಆದ್ರೆ ನಾವು ಯೂಸ್ ಮಾಡ್ತೀವಿ. ಆದ್ರೆ ಮನೋವೈಜ್ಞಾನಿಕವಾಗಿ ಅಭಿಪ್ರೇರಣೆ ಅಂದ್ರೆ ಏನು, ಕಲಿಕೆಯ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರ್ತದ ಮತ್ತು ನೈಜ ಜೀವನದಲ್ಲಿ ಅಭಿಪ್ರೇರಣೆಯ ಮಹತ್ವ ಏನು, ಈ ಅಂಶಗಳ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಅಭಿಪ್ರೇರಣೆಯನ್ನ ಕಲಿಕೆಯ ಚಾಲನ ಶಕ್ತಿ ಅಂತ ಹೇಳಿ ಕರೆಯಲಾಗ್ತದ. ಸಾಮಾನ್ಯವಾಗಿ ಅಭಿಪ್ರೇರಣೆಯ ವ್ಯಾಖ್ಯೆ ನೋಡೋದಾಯ್ತು ಅಂತ ತಿಳ್ಕೊಳ್ರಿ. ಅಭಿಪ್ರೇರಣೆ ಎಂದರೆ ಕೇವಲ ಆಸಕ್ತಿ ಅಲ್ಲ, ಅದು ಗುರಿ ತಲುಪುವವರೆಗೆ ನಮ್ಮನ್ನು ಓಡಿಸುವ ಯಂತ್ರವಾಗಿದೆ ಅಂತ ತಿಳ್ಕೊಂಡು ಹೇಳಾಗ್ತದೆ. ಸೊ ಉದಾಹರಣೆಗೆ ಇದಕ್ಕೊಂದು ತಗೊಂಡ್ರೆ, ನಾವು ಬೆಳಗಿನ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡೋದ ಅಂತ ತಿಳ್ಕೊಂಡು ತೀರ್ಮಾನಿಸಿ ರಾತ್ರಿ ಹೊತ್ತು ಮಲಗಿದ್ವು ಅಂತ ತಿಳ್ಕೊಳ್ರಿ. ಕರೆಕ್ಟ್ ಬೆಳಗಿನ 5 ಗಂಟೆಕಂದ್ರ ನಮ್ಮನ್ನು ಎಚ್ಚರಿಸುವ ಆಂತರಿಕ ಶಕ್ತಿ ಏನದಲ್ಲ ಅದಕ್ಕ ನಾವ್ ಏನ್ ಕರಿತೇವೆ ಹೇಳ್ರಿ, ಅಭಿಪ್ರೇರಣೆ ಅಂತ ಹೇಳಿ ಕರಿತೇವೆ. ಈ ಹಿನ್ನೆಲೆಯಲ್ಲಿ ಅಭಿಪ್ರೇರಣೆ ಕುರಿತು ನಾವು ಯಾವೆಲ್ಲ ಅಂಶಗಳನ್ನ ತಿಳಿದುಕೊಳ್ಳೋದದ ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇ ಒಂದು ಭಾಗದಲ್ಲಿ ನಾವು ಅಭಿಪ್ರೇರಣೆಯ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ಅಭ್ಯಾಸ ಮಾಡೋಣ. 2ನೇ ಭಾಗದಲ್ಲಿ ಅಭಿಪ್ರೇರಣೆಯ ಪ್ರಕಾರಗಳು ಮತ್ತು ಅಭಿಪ್ರೇರಣೆಯ ಚಕ್ರದ ಕುರಿತು ಅಭ್ಯಾಸ ಮಾಡೋಣ. ಮತ್ತು 3ನೇ ಭಾಗದಲ್ಲಿ ಅಭಿಪ್ರೇರಣೆಯನ್ನ ಪ್ರೇರೇಪಿಸುವ ತಂತ್ರಗಳು ಮತ್ತು ಅದರ ಶೈಕ್ಷಣಿಕ ನಿಹಿತಾರ್ಥಗಳ ಕುರಿತು ಅಭ್ಯಾಸ ಮಾಡೋಣ. ಸೊ 3 ಹಂತದಲ್ಲಿ 6 ಅಂಶಗಳ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋದೈತೆ. ಸೊ ಇನ್ನ ಮೊದಲನೇ ಒಂದು ಅಂಶ ಏನದಲ್ಲ, ಅಭಿಪ್ರೇರಣೆಯ ಅರ್ಥ, ಮೂಲ ಮತ್ತು ಅರ್ಥದ ಕುರಿತು ತಿಳ್ಕೊಳ್ಳೋಣ. ಅಭಿಪ್ರೇರಣೆಯನ್ನು ಕನ್ನಡ ಶಬ್ದ ಏನದಲ್ಲ ಇದು ಮೂಲತಃ ಲ್ಯಾಟಿನ್ ಭಾಷೆಯ ಪದದಿಂದ ಬಂದದ. ಲ್ಯಾಟಿನ್ ಭಾಷೆಯ ಮೂವರ್ಸ್ ಅನ್ನೋ ಶಬ್ದದಿಂದ ಈ ಒಂದು ಪದ ಉತ್ಪತ್ತಿಯಾಗಿದೆ ಆಯ್ತಾ. ಸೊ ಲ್ಯಾಟಿನ್ ಭಾಷೆಯಲ್ಲಿ ಮೂವರ್ಸ್ ಅಂತಂದ್ರೆ ಚಲಿಸುವಂತೆ ಮಾಡು ಅಂತ ಅರ್ಥವನ್ನ ಹೊಂದುತ್ತದ. ಇದಕ್ಕೆ ಇನ್ನೂ ಕೆಲವೊಂದಿಷ್ಟು ಪದಗಳನ್ನು ಸೇರಿಸ್ತಾರ. ಚಲಿಸುವಂತೆ ಮಾಡು ಅಥವಾ ಕಾರ್ಯೋನ್ಮುಖನನ್ನಾಗಿ ಮಾಡು ಅಥವಾ ಕ್ರಿಯಾಶೀಲನನ್ನಾಗಿ ಮಾಡು ಅಂತೇಳಿ ಈ ಒಂದು ಶಬ್ದಕ್ಕ ಯಾವ್ದು ಹೇಳ್ರಿ, ಮೂವರ್ಸ್ ಅನ್ನೋ ಶಬ್ದಕ್ಕ ಈ ಅರ್ಥವನ್ನೆಲ್ಲ ಸೇರಿಸ್ತಾರ. ಇದನ್ನ ಇಂಗ್ಲಿಷ್ನಾಗ ಏನಂತ ಕರೆದಾರ ಹೇಳ್ರಿ, ಮೋಟಿವೇಶನ್ ಅಂತ ಹೇಳಿ ಕರೆದಿದಾರ. ಮೋಟಿವೇಶನ್ ಕನ್ನಡ ಅನುವಾದ ಏನದಲ್ಲ ಅದಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ, ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಸೊ ಅಭಿಪ್ರೇರಣೆಯ ಒಂದು ಸ್ಪಷ್ಟ ವ್ಯಾಖ್ಯೆಯನ್ನು ನೋಡೋದಾದ್ರೆ, ಅಭಿಪ್ರೇರಣೆ ಎಂದರೆ ವ್ಯಕ್ತಿಯನ್ನು ಒಂದು ನಿರ್ದಿಷ್ಟ ಗುರಿಯತ್ತ ಕಾರ್ಯೋನ್ಮುಖನನ್ನಾಗಿ ಮಾಡುವ ಆಂತರಿಕ ಶಕ್ತಿ ಆಗ್ಯದ ಅಂತ ತಿಳ್ಕೊಂಡು ಹೇಳಾಗ್ತದೆ. ಇಲ್ಲಿ ಒಬ್ಬ ವ್ಯಕ್ತಿ ಇದಾನ, ಇಲ್ಲಿ ಒಂದು ನಿರ್ದಿಷ್ಟ ಗುರಿ ಅದ, ಈ ಗುರಿ ಕಡೆಗೆ ಇವ್ ಹೋಗೋ ಹಂಗ ಕಾರ್ಯೋನ್ಮುಖನನ್ನಾಗಿ ಮಾಡೋದೇನದಲ್ಲ ಆ ಆಂತರಿಕ ಶಕ್ತಿಗೆ ನಾವ್ ಏನ್ ಕರಿತೀವಿ ಹೇಳ್ರಿ, ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಒಂದು ಸಣ್ಣ ಉದಾಹರಣೆ ತೆಗೆದುಕೊಳ್ಳೋಣ. ಇದ ವ್ಯಕ್ತಿಗೆ ಹಸಿವಾಗ್ಯದ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇವ ಆಹಾರ ಹುಡುಕಲು ಪ್ರೇರೇಪಿಸುವ ಶಕ್ತಿ ಏನದಲ್ಲ ಅದಕ್ಕೆ ನಾವು ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಹಾರ ಐತೆ ಅಂತ ತಿಳ್ಕೊಡ್ರಿ, ಇಲ್ಲಿ ವ್ಯಕ್ತಿಗೆ ಹಸಿವಾಗ್ಯದ, ಈ ಆಹಾರದ ಕಡೆಗೆ ಹೋಗುವಂತ ಪ್ರೇರಕ ಶಕ್ತಿ ಏನದಲ್ಲ ಅದಕ್ಕೆ ನಾವು ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಮುಂದುವರೆದು ಈ ಅಭಿಪ್ರೇರಣೆಯ ಕುರಿತು ಕೆಲವೊಂದಿಷ್ಟು ಮನೋವಿಜ್ಞಾನಿಗಳ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾದ 5 ಮನೋವಿಜ್ಞಾನಿಗಳ ವ್ಯಾಖ್ಯೆಗಳನ್ನ ನಾನು ನಿಮಗೆ ಇವಾಗ ಹೇಳ್ತೀನಿ. ಇಲ್ಲಿ
ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಕೀವರ್ಡ್ಸ್ ಅನ್ನು ಮಾತ್ರ ಕೊಡ್ಲಾಗ್ಯದ. ಈ ಕೀವರ್ಡ್ಸ್ ನೆನ್ಪಿಡಿದ್ರ ಅವ್ರ ವಾಕ್ಯ ನಿಮಗೆ ನೆನಪು ಬರ್ತದ. ಮೊದಲನೇ ಒಂದು ವಾಕ್ಯ ಬರ್ನಾಡ್ ಅವರ ಪ್ರಕಾರ. ಬರ್ನಾಡ್ ಅವ್ರ ಪ್ರಕಾರ ಅಭಿಪ್ರೇರಣೆ ಅಂದ್ರೆ ಏನು ಅನ್ನೋದು ಹೇಳ್ತಾರೆ ಅವರು. ಏನಂತಂದ್ರೆ ಅಭಿಪ್ರೇರಣೆ ಎಂದರೆ ನಿರ್ದಿಷ್ಟ ಗುರಿಯೆಡೆಗೆ ಕಾರ್ಯೋನ್ಮುಖನನ್ನಾಗಿ ಮಾಡುವ ಪ್ರಕ್ರಿಯೆಯಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಈ ವ್ಯಕ್ತಿಯ ಬರ್ನಾಡ್ ಅವರ ಒಂದು ಕೀವರ್ಡ್ ಯಾವ್ದು ಹೇಳ್ರಿ? ನಿರ್ದಿಷ್ಟ ಗುರಿಯೆಡೆಗೆ ಅನ್ನೋದು ಶಬ್ದವನ್ನ ನೀವು ಕೀವರ್ಡ್ ಅನ್ನ ನೆನ್ಪಿಡ್ಬೇಕು. ಇನ್ನ ಎರಡನೇ ಮನೋವಿಜ್ಞಾನಿ ಅಟ್ಕಿನ್ಸನ್ ಅಂತ ಹೇಳಿ ಬರ್ತಾರ. ಇವರು ಮನೋವಿಜ್ಞಾನದ ಇದು ಅಭಿಪ್ರೇರಣೆ ಕುರಿತು ಈ ರೀತಿ ವ್ಯಾಖ್ಯಾನ ಕೊಡ್ತಾರ. ಅಭಿಪ್ರೇರಣೆಯು ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡಲು ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡುವ ಪ್ರಚೋದನೆಯಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರ. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಪರಿಣಾಮವನ್ನು ಉಂಟು ಮಾಡಲು ಅನ್ನೋ ಶಬ್ದವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತು ಮೂರನೇದು ಮಾಸ್ಲೋ ಅವರು ವ್ಯಾಖ್ಯೆ ಕೊಡ್ತಾರ ಅಭಿಪ್ರೇರಣೆ ಕುರಿತು. ಮಾಸ್ಲೋ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಅಭಿಪ್ರೇರಣೆಯು ನಿರಂತರ ಚಲನಶೀಲ ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರ. ಇಲ್ಲಿ ಚಲನಶೀಲ ಅಂತ ಹೇಳಿ ಒಂದು ಶಬ್ದವನ್ನ ಬಳಸ್ಕೊಡ್ರಿ ನೀವು. ಆಮೇಲೆ ನಾಲ್ಕನೇ ವ್ಯಾಖ್ಯೆ ಇಬ್ಬರು ಜನ ಸೇರ್ಕೊಡ್ತಾರ, ಮೋರ್ ಮತ್ತು ಮ್ಯಾಕ್ಸ್ ಅಂತ ಹೇಳಿ ಕೊಡ್ತಾರ. ಇವ್ರೇನ್ ಹೇಳ್ತಾರಂದ್ರ ಅಭಿಪ್ರೇರಣೆಯು ವರ್ತನೆಯನ್ನು ಹುರಿದುಂಬಿಸುವ, ಪೋಷಿಸುವ, ನಿರ್ದೇಶಿಸುವ ಸಂಕೀರ್ಣ ಪ್ರಕ್ರಿಯೆಗಳ ಸಂಯೋಜನೆಯಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರ. ಇನ್ನ ಐದನೇ ವ್ಯಾಖ್ಯೆ ಸ್ಕಿನ್ನರ್ ಅವ್ರು ಕೊಡ್ತಾರ. ಇವ್ರೇನ್ ಹೇಳ್ತಾರಂದ್ರ ಶಾಲಾ ಕಲಿಕೆಯಲ್ಲಿ ಅಭಿಪ್ರೇರಣೆಯು ಅಪೇಕ್ಷಿತ ವರ್ತನೆಯನ್ನು ಹುರಿದುಂಬಿಸುವ, ಪೋಷಿಸುವ ಮತ್ತು ನಿರ್ದೇಶಿಸುವುದಾಗಿದೆ ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಇಲ್ಲಿ ಎರಡೂ ವಾಕ್ಯದಾಗ ಈ ಮೂರು ಶಬ್ದಗಳು ಬರ್ತಾವ. ಯಾವ್ದು ಹೇಳ್ರಿ? ಹುರಿದುಂಬಿಸುವುದು, ಪೋಷಿಸುವುದು ಮತ್ತು ನಿರ್ದೇಶಿಸುವುದು ಅಂತ ಹೇಳಿ ಬರ್ತದ. ನೀವೇನ್ ಮಾಡ್ಬೇಕಂದ್ರ ಇಲ್ಲಿ ಸ್ಕಿನ್ನರ್ ಅಂತ ಬಂದಾಗ ಶಾಲಾ ಕಲಿಕೆಯಲ್ಲಿ ಅಪೇಕ್ಷಿತ ವರ್ತನೆ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಮತ್ತು ಮೋರ್ ಮತ್ತು ಮ್ಯಾಕ್ಸ್ ಬಂದಾಗ ವರ್ತನೆಯನ್ನು ಹುರಿದುಂಬಿಸುವ ಅಂತ ಹೇಳಿ ಶಬ್ದವನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಈ ಕೀವರ್ಡ್ಸ್ ಮ್ಯಾಗಿಂದ ಏನಾದ್ರೂ ತಪ್ಪಿ ವ್ಯಾಖ್ಯಾನ ಕೇಳಿದ್ರ ಈ ಕೀವರ್ಡ್ಸ್ ಮ್ಯಾಗಿಂದ ನೀವು ಹೇಳ್ಬೇಕು. ಓಕೆ. ಇನ್ನು ಮೂರನೇ ಅಂಶ ಅಭಿಪ್ರೇರಣೆಯ ಪ್ರಕಾರಗಳು. ಅಭಿಪ್ರೇರಣೆಯಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳು ಬರ್ತಾವ. ಒಂದು ಆಂತರಿಕ ಅಭಿಪ್ರೇರಣೆ, ಇನ್ನೊಂದು ಬಾಹ್ಯ ಅಭಿಪ್ರೇರಣೆ. ಯಾವ್ದಕ್ ನಾವು ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿ ಕರಿತೇವೆ ಅಂತಂದ್ರೆ ಇದರ ಮೂಲ ಒಳಗಿನಿಂದನ ಬರ್ತದ. ಅಂದ್ರೆ ನಮ್ಮ ಮನಸ್ಸಿನ ಒಳಗಿನಿಂದನ ಬರ್ತದ ಆಂತರಿಕ ಅಭಿಪ್ರೇರಣೆ. ಮತ್ತೆ ಇದ್ರ ಗುರಿ ಆತ್ಮ ಸಂತೋಷಕ್ಕಾಗಿರ್ತದ ಮತ್ತು ತೃಪ್ತಿಗಾಗಿರ್ತದ. ಮತ್ತೆ ಇದರ ಲಕ್ಷಣ ಏನದಲ್ಲ, ಆಂತರಿಕ ಅಭಿಪ್ರೇರಣೆ ಲಕ್ಷಣ ಇದು ನಿರಂತರ ಆಸಕ್ತಿ ಮತ್ತು ಸ್ವಯಂ ನಿರ್ದೇಶಿತವಾಗಿರ್ತದ. ಹಿಂಗಂದ್ರೆ ಏನು ಅನ್ನೋದಕ್ಕೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ. ನಮಗೆ ಹಾಡುವುದು ಇಷ್ಟ ಅಂತ ತಿಳ್ಕೊಡ್ರಿ. ಹಾಡು ಹಾಡೋದು ನಮ್ಗೆ ಇಷ್ಟ ಅದ. ಸೊ ನಾವೇನ್ ಮಾಡ್ತೀವಿ, ನಮ್ಗೆ ಯಾವಾಗ್ಲಾದ್ರೂ ಬೋರ್ ಆಯ್ತು ಅಂತ ತಿಳ್ಕೊಡ್ರಿ, ನಮ್ಮ ಆತ್ಮ ಸಂತೋಷಕ್ಕಾಗಿ ನಾವು ಹಾಡು ಹಾಡ್ತೀವಿ. ಅವಾಗ ನಮಗ ಖುಷಿನೂ ಆಗ್ತದ, ಆತ್ಮ ತೃಪ್ತಿನೂ ಆಗ್ತದ. ಆಯ್ತಾ? ಸೊ ನಮ್ಮ ಆತ್ಮ ತೃಪ್ತಿಗಾಗಿ ಸ್ವಯಂ ನಿರ್ದೇಶಿತವಾಗಿ ನಾವು ಹಾಡ್ದು ಅಂತ ತಿಳ್ಕೊಡ್ರಿ, ಅದನ್ನ ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕೆಲವು ಜನರಿಗೆ ಡಾನ್ಸ್ ಮಾಡಿದ್ರೆ ಸಂತೋಷ ಆಗ್ತದ, ಕೆಲವು ಜನರಿಗೆ ಪೇಂಟಿಂಗ್ ಮಾಡಿದ್ರೆ ತೃಪ್ತಿ, ಆತ್ಮ ತೃಪ್ತಿ ಕೊಡ್ತದ. ಸೊ ಇಂಥ ಎಲ್ಲಾ ಕೆಲಸಗಳಿಂದವಲ್ಲ ನಮ್ಮ ಸಲುವಾಗಿ ನಾವ್ ಏನ್ ಮಾಡ್ಕೋತೇವಲ್ಲ ಅದನ್ನೆಲ್ಲಾನು ಕೂಡ ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿ ಕರಿತೇವೆ. ಮತ್ತು ಬಾಹ್ಯ ಅಭಿಪ್ರೇರಣೆ ಅಂತಂದ್ರ ಇದರ ಮೂಲ ಹೊರಗಿನಿಂದ ಬರ್ತದ. ತಿಳಿತಾ? ಮತ್ತೆ ಇದರ ಗುರಿ ಲಾಭ ಅಥವಾ ಪುರಸ್ಕಾರಕ್ಕಾಗಿ ಇರ್ತದ. ಈಗ ಉದಾಹರಣೆಗೆ ಹಾಡಕ್ ನಮಗ್ ಬರ್ತದ, ಬಟ್ ನಾವ ನಮ್ಮ ಆತ್ಮ ಸಂತೋಷಕ್ಕಾಗಿ ಅಲ್ಲದ ಒಂದು ಕಾಂಪಿಟೇಷನ್ ಇಟ್ಟಿದಾರ, ಅಲ್ಲಿ 1,00,000 ರೂಪಾಯಿ ಬಹುಮಾನ ಅದ, ಆಮೇಲೆ ಸತ್ಕಾರ ಮಾಡೋರ್ದಾರು. ಈ ಎಲ್ಲಾ ಆಶಯ ಸಲುವಾಗಿ ನಾವು ಹಾಡನ್ನ ಹಾಡಿದ್ವು ಅಂತ ತಿಳ್ಕೊಡ್ರಿ, ಅದನ್ನ ನಾವು ಬಾಹ್ಯ ಅಭಿಪ್ರೇರಣೆ ಅಂತ ಹೇಳಿ ಕರಿತೀವಿ. ಮತ್ತ ಇಲ್ಲಿ ದಂಡನೆಯ ಭಯದಿಂದನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀವಿ ಅನ್ನೋ ಭಯದಿಂದ ಅಭ್ಯಾಸ ಮಾಡ್ತಾರಲ್ಲ, ಅದು ಕೂಡ ಬಾಹ್ಯ ಅಭಿಪ್ರೇರಣೆ ಆಗ್ತದ. ಸೊ ಇದರ ಲಕ್ಷಣ ಏನದಲ್ಲ, ಇದು ತಾತ್ಕಾಲಿಕವಾಗಿರ್ತದ. ಇಲ್ಲಿ ಏನ ಆಂತರಿಕ ಅಭಿಪ್ರೇರಣೆ ಅದಲ್ಲ, ಈ ತರದ ಎಲ್ಲಾ ಅಪೋಸಿಟ್ ಇದು ಬಾಹ್ಯ ಅಭಿಪ್ರೇರಣೆ ಆಗಿರ್ತದ. ಸೊ ಇಲ್ಲಿ ಉದಾಹರಣೆಗೆ ನಾವು ಬಹುಮಾನಕ್ಕಾಗಿ ಹಾಡೋದೇನದಲ್ಲ, ಅದು ಬಾಹ್ಯ ಅಭಿಪ್ರೇರಣೆಯಲ್ಲಿ ಬರ್ತದ ತಂದೆ. ಓಕೆ. ಇನ್ನು ನಾಲ್ಕನೇ ಅಂಶ ಅಭಿಪ್ರೇರಣೆಯ ಚಕ್ರ. ಅಭಿಪ್ರೇರಣೆಯ ಚಕ್ರ ಯಾವ ರೀತಿ ಅದ ಅನ್ನೋದು ನೋಡ್ರಿ. ಯಾವ್ದಾದ್ರು ಒಂದು ಗುರಿ ಕಡೆಗೆ ಸಾಗ್ಬೇಕಾದ್ರ ನಾವು ಯಾವ ರೀತಿ ವರ್ಕ್ ಮಾಡ್ತೇವಲ್ಲ ಅದನ್ನ ಇದು ಸೂಚಿಸ್ತದ. ಇಲ್ಲಿ ಮೊದಲನೇ ಒಂದು ಅಂಶ ಏನತ್ತಂದ್ರ ಪ್ರೇರಣೆ ಅಂತ ಹೇಳಿ ಬರ್ತದ. ಈಗ ಸದ್ಯ ನಿಮಗಿರುವಂತ ಪ್ರೇರಣೆ ಅಂತಂದ್ರ ಎಕ್ಸಾಮ್ ನೋಟಿಫಿಕೇಶನ್ ಏನದಲ್ಲ, ಇದ ನಿಮಗ ಏನ್ ಹೇಳ್ರಿ ಪ್ರೇರಣೆ ಅಂತಂದಂಗ. ಸೊ ಈ ನೋಟಿಫಿಕೇಶನ್ ಅನ್ನೋ ಪ್ರೇರಣೆಯಿಂದ ನೀವ ಗುರಿ ಏನ್ ಇಟ್ಕೊಂಡಿರಿ ಹೇಳ್ರಿ. ಇಲ್ಲಿ ಗುರಿ ಯಾವ್ದದ ನಿಮ್ದು? ಎಕ್ಸಾಮ್ ಕ್ಲಿಯರ್ ಮಾಡೋದು ಅದ, ಅದು ಗುರಿ ಅದ. ಸೊ ಆ ಎಕ್ಸಾಮ್ ಕ್ಲಿಯರ್ ಮಾಡೋ ಸಲುವಾಗಿ
ನೀವ್ ಏನ್ ಮಾಡ್ತೀರಿ ಹೇಳ್ರಿ, ವಿವಿಧ ವರ್ತನೆಗಳನ್ನ ತೋರತ್ತೀರಿ, ಆಕ್ಷನ್ಸ್ ಮಾಡತ್ತೀರಿ. ಆ ಆಕ್ಷನ್ಸ್ ದಾಗ ವರ್ತನೆದಾಗ ಯಾವ್ದಾವ್ತಂದ್ರ ಒಳ್ಳೆ ಒಳ್ಳೆ ಪುಸ್ತಕಗಳ ಕಲೆಕ್ಷನ್ ಮಾಡೋದು, ಒಳ್ಳೆ ರೀತಿ ನೋಟ್ಸ್ ತಯಾರು ಮಾಡೋದು, ಒಂದು ಕೋಚಿಂಗ್ ತೆಗೆದುಕೊಳ್ಳೋದು, ಯೂಟ್ಯೂಬ್ ವಿಡಿಯೋಗಳು ನೋಡೋದು, ಇವೆಲ್ಲಾನು ಕೂಡ ಆಕ್ಷನ್ಸ್ ಮಾಡ್ತೀರಿ. ಇದ್ರ ಜೊತೆಗೆ ಎಕ್ಸಾಮ್ ಕೂಡ ನೀವು ಬರಿತೀರಿ. ಎಕ್ಸಾಮ್ ಬರೆದಾಗ ಮುಂದ ಫಲಿತಾಂಶ ಬರ್ತದ. ಫಲಿತಾಂಶದಲ್ಲಿ ನೀವು ಅಪಾಯಿಂಟ್ಮೆಂಟ್ ಆಗಿದ್ದ ವಿಷಯ ನಿಮಗ್ ಗೊತ್ತಾಗ್ತದ, ಅದ ನಿಮಗ್ ಬಹುಮಾನ ಆತಂದಂಗ. ಯಾವಾಗ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಿದ್ದ ವಿಷಯ ಗೊತ್ತಾಗ್ತದಲ್ಲ, ಅವಾಗ ನಿಮ್ಮ ಮನಸ್ಸು ಏನಾಗ್ತದ ಅಂದ್ರ ಆತ್ಮ ತೃಪ್ತಿ ಪಡ್ತದ. ಇಲ್ಲಿ ಆತ್ಮ ತೃಪ್ತಿ ಅಂತ ಹೇಳಿ ಬರ್ಕೊಳ್ರಿ. ಆತ್ಮ ತೃಪ್ತಿ, ಆತ್ಮ ತೃಪ್ತಿಯನ್ನ ಪಡ್ತದ. ಒಮ್ಮೆ ಆತ್ಮ ತೃಪ್ತಿಯನ್ನು ಪಡ್ತ ಅಂತ ತಿಳ್ಕೊಳ್ರಿ, ಆವಾಗ ಈ ಒಂದು ಗೋಲ್ ಏನದಲ್ಲ ಸರ್ಕಲ್ ಇದು ಕಂಪ್ಲೀಟ್ ಆಗ್ತದ. ಮತ್ತ ಹೊಸ ಒಂದು ಗುರಿ ಕಡೆಗೆ ಮತ್ತೆ ನಾವು ಪ್ರೇರಿತರಾಗ್ತೀವಿ. ಅವಾಗ ಏನಾಗ್ತದ, ಈಗ ಜಾಬ್ ಹಿಡಿದು ಕೂಡಲೇ ಮುಂದಿನ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ವಿಚಾರ ಮಾಡ್ತೀವಿ. ಸೊ ಆ ಮನೆ ಕಟ್ಟಬೇಕಾದ್ರೆ ಒಂದು ಗುರಿ ಇಟ್ಕೊಂಡು ಅದರ ತಕ್ಕಂತೆ ಮತ್ತೆ ನಮ್ಮ ವರ್ತನೆ, ಮತ್ತೆ ಫಲಿತಾಂಶ, ಮತ್ತೆ ಬಹುಮಾನ, ಮತ್ತೆ ಆತ್ಮತೃಪ್ತಿ, ಈ ರೀತಿ ಈ ಅಭಿಪ್ರೇರಣೆ ಚಕ್ರ ಏನದಲ್ಲ ಇದು ಕಂಟಿನ್ಯೂಸ್ಲಿ ತಿರುಗ್ತಾನೆ ಇರ್ತದ ಅಂತಂದಂಗ. ಬೇರೆ ಬೇರೆ ಗುರಿಗಳನ್ನ ಇಟ್ಕೊಂಡು ಅದು ತಿರುಗ್ತಾ ಇರ್ತದ ಅಂದಂಗ. ಓಕೆ, ಸೊ ಇಲ್ಲಿ ಒಂದು ಅಗತ್ಯತೆ ಉಂಟಾದಾಗ ಪ್ರೇರಣೆ ಹುಟ್ಟುತ್ತದೆ. ಗುರಿ ಮುಟ್ಟಿದಾಗ ಮೆದುಳು ಡೋಪಮೈನ್ ಬಿಡುಗಡೆ ಮಾಡಿ ಮಾನಸಿಕ ಶಾಂತಿಯನ್ನು ನೀಡ್ತದೆ. ಮಾನಸಿಕ ಶಾಂತಿ ಅಂದ್ರನೇ ಇಲ್ಲಿ ಆತ್ಮತೃಪ್ತಿ ಅಂತ ಹೇಳಿದಾನೆ ಅಂತ ಹೇಳ್ತಲ್ಲ. ಸೊ ಇಲ್ಲಿ ಬಂದು ಎಂಡ್ ಆಗ್ತದೆ, ಮತ್ತೆ ಹೊಸದು ಸ್ಟಾರ್ಟ್ ಆಗ್ತದೆ ಅಂದಂಗೆ. ಓಕೆ, ಸೊ ಇನ್ನು ಮುಂದುವರೆದು ಅಭಿಪ್ರೇರಣೆ ಏನೇನ್ ಕೆಲಸ ಮಾಡ್ತದ ಅನ್ನೋದು ನೋಡ್ರಿ. ಅಭಿಪ್ರೇರಣೆ ಮುಖ್ಯವಾಗಿ 3 ಕೆಲಸಗಳನ್ನು ಮಾಡ್ತದ. ಇಲ್ಲಿ 5.5 ಅಂತ ಬರ್ಕೊಡ್ರಿ. 3 ಕೆಲಸಗಳನ್ನ ಮಾಡ್ತದ. ಒಂದು ಗುರಿಯನ್ನ ಯಶಸ್ವಿಗೊಳಿಸ್ಬೇಕಾದ್ರೆ ಅಭಿಪ್ರೇರಣೆ 3 ಕೆಲಸಗಳನ್ನ ಮಾಡ್ತದ. ಒಂದೇದು ಯಾವ್ದತ್ತಂದ್ರೆ ಅದು ಶಕ್ತಿಯನ್ನು ತುಂಬುತ್ತದೆ, ವ್ಯಕ್ತಿಯನ್ನು ಕ್ರಿಯಾಶೀಲನನ್ನಾಗಿ ಮಾಡ್ತದ, ಒಂದನೇ ಕೆಲಸ. ಎರಡನೇದು ಏನತ್ತಂದ್ರೆ ಅದು ನಿರ್ದೇಶಿಸ್ತದ, ಗುರಿಯೆಡೆಗೆ ಸರಿಯಾದ ಮಾರ್ಗದರ್ಶನವನ್ನು ತೋರ್ತದ ವ್ಯಕ್ತಿಗೆ. ಓಕೆ, ಇನ್ನು ಮೂರನೇ ಕೆಲಸ ಏನತ್ತಂದ್ರೆ ಮುಂದುವರಿಸ್ತದ, ಮಾನಸಿಕ ತುಯಿತದಿಂದ ಬಿಡುಗಡೆಯಾಗುವವರೆಗೆ ಶ್ರಮವನ್ನು ಕಾಯ್ದುಕೊಳ್ಳುತ್ತದೆ. ಈ 3 ಪ್ರಮುಖ ಕೆಲಸಗಳು ಏನದಾವಲ್ಲ ಇದು ಅಭಿಪ್ರೇರಣೆಯನ್ನ ಮಾಡ್ತದ. ಈ 3 ಕೆಲಸಗಳಿಗೆ ಸಂಬಂಧಪಟ್ಟಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾನ. ಈಗ ನೋಡ್ರಿ, ರಾಕೆಟ್ ಉಡಾವಣೆ ಮಾಡೋದೈತಿ ಅಂತ ಹೇಳಿ ನೀವು ತಿಳ್ಕೊಳ್ರಿ. ಅವಾಗ ಮೊದಲು ಏನ್ ಬೇಕು, ರಾಕೆಟ್ಗೆ ಶಕ್ತಿ ಬೇಕು, ಎನರ್ಜಿ ಬೇಕು. ಸೊ ಆ ಎನರ್ಜಿನ ಯಾವ್ದು ಹೇಳ್ರಿ, ಶಕ್ತಿ ತುಂಬೋದು ಅಂತಂದಂಗ. ಮತ್ತೆ ಎರಡನೇದು ಏನ್ ಬೇಕಂದ್ರೆ ಅದಕ್ಕೆ ಸರಿಯಾದ ದಿಕ್ಕು ಬೇಕು, ಡೈರೆಕ್ಷನ್. ಸೊ ಇಲ್ಲಿ ಇದಕ್ಕೆ ಡೈರೆಕ್ಷನ್ ಅಂತ ಹೇಳಿ ತಿಳ್ಕೊಡ್ರಿ. ಮೂರನೇದು ಏನ್ ಬೇಕಂದ್ರೆ ಕೊನೆಯವರೆಗೂ ಇಂಧನ ಬೇಕು, ಅದಕ್ಕೆ ಸಸ್ಟೈನಬಿಲಿಟಿ ಅಂತ ಹೇಳಿ ಕರಿತೀವಿ. ಅದು ಮುಂದುವರಿಸೋ ಕೆಲಸ ಇದು ಮಾಡ್ತದ. ಸೊ ಈ 3 ಕೆಲಸಗಳನ್ನ ಅಭಿಪ್ರೇರಣೆನ ಮಾಡ್ತದ. ಅದಕ್ಕೆ ನಾವು ಗುರಿಯನ್ನು ತಲುಪ್ತೀವಿ. ಆ ಒಂದು ಕಾರಣದಿಂದಾಗಿ ಅಭಿಪ್ರೇರಣೆಯು ವೇಗವರ್ಧಕದಂತೆ ಕೆಲಸ ಮಾಡ್ತದ ಅಂತ ತಿಳ್ಕೊಂಡು ಹೇಳಾಗ್ತದ. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, 6ನೇ ಅಂಶ ಅಭಿಪ್ರೇರಣೆಯನ್ನ ಪ್ರೇರೇಪಿಸುವಂತ ತಂತ್ರಗಳು ಯಾವ್ದಾವ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೊದಲನೇ ಅಂಶದಲ್ಲಿ ಅಂದ್ರೆ ಮೊದಲನೇ ಒಂದು ಪಾಯಿಂಟ್ ಏನದಲ್ಲ, ಇಲ್ಲಿ ಎರಡೆರಡು ಅಂಶಗಳು ಸೇರಿ ಒಂದಾಗ್ಯದ. ಒಂದೇದು ಯಾವ್ದತ್ತಂದ್ರೆ ಬಹುಮಾನ ಮತ್ತು ಶಿಕ್ಷೆ. ಒಬ್ಬ ವಿದ್ಯಾರ್ಥಿಯನ್ನ ಅಭಿಪ್ರೇರಣೆಗೊಳಿಸ್ಬೇಕಾದ್ರೆ ಬಹುಮಾನವೂ ಕೆಲಸ ಮಾಡ್ತದ ಮತ್ತು ಶಿಕ್ಷೆನೂ ಕೆಲಸ ಮಾಡ್ತದ. ಬಹುಮಾನ ಹೆಂಗ್ ಕೆಲಸ ಮಾಡ್ತದ ಅಂದ್ರ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದ. ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದ. ಹೆಂಗೈತಂದ್ರ ಆತ ಮಾಡಿದ ಕೆಲಸಕ್ಕೆ ನೀವು ಅಂದ್ರೆ ಶಬಾಷ್, ವೆರಿ ಗುಡ್ ಅಂತ ಹೇಳಿ ನೀವು ಹೇಳಿದ್ರ ಅಂತ ತಿಳ್ಕೊಡ್ರಿ, ಅವ್ ಮಾಡೋ ಕೆಲಸನಾಗ ಮತ್ತಷ್ಟು ತನ್ನ ಪ್ರಾವೀಣ್ಯತೆಯನ್ನು ತೋರಿಸ್ತಾನ, ಮತ್ ಹೆಚ್ಚು ಇಂಟ್ರೆಸ್ಟ್ ಬೆಳೆಸ್ಕೊತಾನ ತಿಳ್ತಾ. ಸೊ ಅಭಿಪ್ರೇರಣೆ ಮಾಡ್ಬೇಕಾದ್ರೆ ಬಹುಮಾನ ಬಹಳಷ್ಟು ಇಂಪಾರ್ಟೆಂಟ್ ಅದ. ಆದ್ರ ಬಹುಮಾನ ಅತಿ ಆಯ್ತು ಅಂತ ತಿಳ್ಕೊಡ್ರಿ, ಅವನ ಸೃಜನಶೀಲತೆಯನ್ನು ನಾಶ ಮಾಡ್ತದ. ಯಾಕಂದ್ರೆ ಅವ್ನ ಸಣ್ಣ ಸಣ್ಣ ಕೆಲ್ಸಕ್ಕೆ ಬಹಳಷ್ಟು ಹೊಗಳಾಕತ್ರ ಅಂತ ತಿಳ್ಕೊಡ್ರಿ, ಅವ್ ಮುಂದೆ ಏನು ಮಾಡಂಗಿಲ್ಲ, ಇಷ್ಟಕ್ಕ ಖುಷಿ ಆಗ್ತಾನ, ಮತ್ ಅವ ಕೆಲಸಗಳನ್ನ ಅಷ್ಟೇ ರಿಪೀಟ್ ಮಾಡ್ತಾನ. ಇದನ್ನ ನಿಮ್ ಲಕ್ಷಣಾಗ ಇಟ್ಕೊಂಡು ಎಷ್ಟು ಪ್ರಮಾಣ ಬಹುಮಾನ ಕೊಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇನ್ನು ಎರಡನೇದು ಇದ್ರಾಗ ಯಾವ್ದು ಹೇಳ್ರಿ, ಶಿಕ್ಷೆ. ಶಿಕ್ಷೆ ಅನಪೇಕ್ಷಿತ ವರ್ತನೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡುವಂತ ಕೆಲಸವನ್ನ ಮಾಡ್ತದ. ಅಂದ್ರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಅನಪೇಕ್ಷಿತ ವರ್ತನೆಗಳು ಬರತ್ತಿದ್ವು ಅಂದ್ರೆ ನೀವು ಶಿಕ್ಷೆ ಕೊಟ್ರ ಅವ ತಾತ್ಕಾಲಿಕವಾಗಿ ಕಡಿಮೆ ಆಗ್ತಾವ. ಆದ್ರ ಒಂದ್ ಇದು ಇಂಟ್ರೆಸ್ಟಿಂಗ್ ವಿಷಯ ತಮಗೆ ಗೊತ್ತಿರಬೇಕು, ನೀವು ಶಿಕ್ಷೆ ಕೊಡೋದು ವಿದ್ಯಾರ್ಥಿ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಏನ್ ಗೊತ್ತಾಗ್ಬೇಕಂದ್ರ ಈ ಶಿಕ್ಷೆ ನನ್ನ ತಪ್ಪಿಗೆ ಹೊರತ ನನಗಲ್ಲ ಅನ್ನೋದು ಗೊತ್ತಿರಬೇಕು. ಇನ್ ಕೇಸ್ ಅವನಿಗೆ ಅದು ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಡ್ರಿ, ಅದರಿಂದ ಏನಾಗ್ತಂದ್ರ ಅವ ನಿಮ್ಮನ್ ಕಂಡ್ರ ಅತಿಯಾದ ಭಯ ಮತ್ತು ಅತೃಪ್ತಿಯಿಂದ ಇರ್ತಾನ. ಗೊತ್ತಾಯ್ತಾ? ಇನ್ನ ಎರಡನೇ ಒಂದ್ ಅಂಶ, ಇದು ಒಂದೇದ ಬಹುಮಾನ ಮತ್ತು ಶಿಕ್ಷೆ ಆಯ್ತ. ಇನ್ನು ಎರಡನೇ ಪಾಯಿಂಟ್ ಯಾವ್ದತ್ತಂದ್ರ ಹೊಗಳಿಕೆ ಮತ್ತು ತೆಗಳಿಕೆ ಅಂತಂದಂಗ. ಇವು ಕೂಡ ಎರಡೂ ಕೂಡ ನಮಗ ಅಭಿಪ್ರೇರಕವಾಗಿ ಕೆಲಸ ಮಾಡ್ತಾವ. ಒಂದು ಉತ್ತಮ ಸಾಧನೆಗೆ ಅಥವಾ ಚಿಕ್ಕ ಪ್ರಯತ್ನಕ್ಕೂ ಕೂಡ
ಸೂಕ್ತ ಹೊಗಳಿಕೆಯನ್ನ ನೀವು ನೀಡಿದ್ರಂತ ತಿಳ್ಕೊಳ್ರಿ, ಅವಾಗ ವಿದ್ಯಾರ್ಥಿಗಳು ಅಭಿಪ್ರೇರಣೆಗೊಳ್ತಾರ. ಮತ್ತ ತೆಗಳಿಕೆ ಅಂತ ಏನದಲ್ಲ, ಇದು ಅತಿ ಜಾಗರೂಕತೆಯಿಂದ ಬಳಸಬೇಕು. ಇಲ್ಲವಾದ್ರ ಆ ವಿದ್ಯಾರ್ಥಿ ಮಾನಸಿಕ ಅಪಸಮಾಯೋಜನೆಗೆ ಒಳಗಾಗ್ತಾನ. ಅದಕ್ಕೂ ಕೂಡ ಕಾರಣ ಶಿಕ್ಷಕ ಆಗ್ತಾನ. ಈ ವಿಷಯ ಗೊತ್ತಿರಬೇಕು. ಇಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆ ಮೇಲೆ ಇಬ್ಬರು ಮನೋವಿಜ್ಞಾನಿಗಳು ಪ್ರಯೋಗಗಳನ್ನು ಮಾಡಿದಾರ. ಅವ್ರು ಯಾರತ್ತಂದ್ರ ವುಡ್ ಮತ್ತು ಹರ್ಲಾಕ್ ಅಂತ ಹೇಳಿ ಇಬ್ಬರು ಮನೋವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಮಾಡಿದಾರ. ಅಂದ್ರೆ ಇವರಿಬ್ರು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಿದಾರ. ವುಡ್ ಅವ್ರು ಏನ್ ಮಾಡಿದ್ರ ಅಂದ್ರ ಹೊಗಳಿಕೆ ಮತ್ತು ತೆಗಳಿಕೆ ಯಾವ ರೀತಿ ಇದಕ್ಕ ಕಲಿಕೆಯಲ್ಲಿ ಪಾತ್ರ ವಹಿಸ್ತದ ಅನ್ನೋದಕ್ಕ ಇವ್ರು ಏನ್ ಮಾಡ್ರ ಅಂದ್ರ ವಿದ್ಯಾರ್ಥಿಗಳ 3 ಗುಂಪುಗಳನ್ನಾಗಿ ವಿಂಗಡಿಸಿದ್ರು. 3 ಗುಂಪುಗಳದ್ದು ಎ ಬಿ ಸಿ ಅಂತ ಹೇಳಿ 3 ಗುಂಪುಗಳನ್ನ ಮಾಡಿದ್ರು. 1ನೇ ಗುಂಪು ಏನಿತ್ತಲ್ಲ, ಆ 1ನೇ ಗುಂಪಿಗೆ ಯಾವಾಗ್ಲೂ ಕೂಡ ಅವ್ರ ಕೆಲಸಗಳಿಗೆ ಇವ್ರು ಹೆಚ್ಚ ಹೊಗಳ್ತಿದ್ರು. 1ನೇ ಗುಂಪಿಗೆ ಹೊಗಳ್ತಿದ್ರು. ಆಮೇಲೆ 2ನೇ ಗುಂಪು ಏನಿತ್ತಲ್ಲ, ಆ ಗುಂಪಿಗೆ ಅವ್ರ ಕೆಲಸಗಳಿಗೆ ತೆಗಳ್ತಿದ್ರು, ಅಂದ್ರೆ ಬೈತಿದ್ರು. ಅಂದ್ರೆ ಅವರು ಒಂದ್ 70% ಒಳ್ಳೇದು ಮಾಡಿ 30% ರಾಂಗ್ ಮಾಡಿದ್ರು ಕೂಡ ಆ 30% ಸಲುವಾಗಿ ಯಾಕೆ ತೆಗಳ್ತಿದ್ರು. ಇದು 2ನೇ ಗುಂಪು. ಮತ್ 3ನೇ ಗುಂಪು ಏನಿತ್ತಲ್ಲ, ಅದನ್ನ ಕಂಪ್ಲೀಟ್ ನಿರ್ಲಕ್ಷಿಸಲ್ಪಟ್ಟಿದ್ರು. ಅದ್ರ ಬದಲು ಕೇರ ಮಾಡ್ತಿರಲಿಲ್ಲ. ಸೊ ಇದನ್ನ ನಿರಂತರವಾಗಿ 1 ತಿಂಗಳುಗಳ ಕಾಲ ಮಾಡಿದ್ರು. ಆಮೇಲೆ ಫಲಿತಾಂಶವನ್ನು ಗಮನಿಸಲಾಗಿ ಅಲ್ಲಿ ಹೊಗಳಿಸಿಕೊಂಡಂತ ಗುಂಪು ಏನಿತ್ತಲ್ಲ, ಅದು ಅತ್ಯುತ್ತಮ ಕಲಿಕೆಯನ್ನ ಮಾಡಿತ್ತು. ಅತ್ಯುತ್ತಮ ಅದ್ರಾಗಿರುವಂತ ಗುಂಪಿನಾಗ ಎಲ್ಲರೂ ಕೂಡ ಉತ್ತಮವಾಗಿ ಕಲ್ತಿದ್ರು. 2ನೇ ಗುಂಪು ಬೈಸ್ಕೊಂಡವ್ರು ಏನಿದ್ರಲ್ಲ, ಅವ್ರು ಸಾಧಾರಣ ಒಂದ್ ಇದು ಪ್ರತಿಕ್ರಿಯೆಯನ್ನು ತೋರಿದ್ರು. ಮತ್ 3ನೇದ ನಿರ್ಲಕ್ಷಿಸಲ್ಪಟ್ಟಿದ್ರಲ್ಲ, ಅವ್ರ ಅತಿ ಕನಿಷ್ಠ ಮಟ್ಟದ ರಿಸಲ್ಟ್ ಅನ್ನ ಕೊಟ್ಟಿದ್ರು. ಸೊ ಈ 3 ಅಂಶಗಳ ಮೇಲೆ ಹರ್ಲಾಕ್ ಅವ್ರ ಏನು ಪ್ರಯೋಗ ಮಾಡಿದ್ರಲ್ಲ, ಅವರು ಕೂಡ ಏನ್ ಹೇಳಿದ್ರ ಅಂದ್ರೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ತೆಗಳಿಕೆಗಿಂತ ಹೊಗಳಿಕೆಯೇ ಹೆಚ್ಚು ಪರಿಣಾಮಕಾರಿ ಆಗ್ತದ ಅಂತ ತಿಳ್ಕೊಂಡು ಹೇಳಿದ್ರು. ಸೊ ನಿಮಗ್ ಒಂದ್ ಗೊತ್ತಿರ್ಲಿ, ಹೊಗಳಿಕೆ ಮತ್ತು ತೆಗಳಿಕೆ ಮೇಲೆ ಪ್ರಯೋಗ ಮಾಡಿದವ್ರು ಯಾರು ಅಂತ ಕೇಳಿದ್ರ ವುಡ್ ಮತ್ತು ಹರ್ಲಾಕ್ ಅನ್ನೋದು ನೆನಪಿರ್ಬೇಕು. ಇನ್ನು ಮುಂದುವರೆದು 3ನೇ ಅಂಶ ಯಾವ್ದತ್ತಂದ್ರೆ ಫಲಿತಾಂಶದ ಅರಿವು. ತಿಳಿತಾ? ಇದು 3ನೇ ಅಂಶ ಬರ್ತದೆ. ಯಾವ್ದು ಹೇಳ್ರಿ? ಅಭಿಪ್ರೇರಣೆಯನ್ನ ಪ್ರೇರೇಪಿಸುವ ತಂತ್ರಗಳಲ್ಲಿ 3ನೇ ಅಂಶ ಫಲಿತಾಂಶದ ಅರಿವು. ಹಂಗಂದ್ರೆ ಏನತ್ತಂದ್ರೆ, ನೀವು ಯಾವಾಗ್ಲೂ ಎಕ್ಸಾಮ್ ತಗೊಂಡ್ರ ತಿಳ್ಕೊಳ್ರಿ, ಆವಾಗ ತಕ್ಷಣ ನೀವು ರಿಸಲ್ಟ್ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ ಅನ್ನೋದನ್ನ ಇಲ್ಲಿ ಹೇಳಲಾಗ್ತದ ನೋಡ್ರಿ. ಮೊದಲನೇದು, ಇಲ್ಲಿ ಎಕ್ಸಾಮ್ ತೆಗೆದುಕೊಂಡ್ರಿ. ಎಕ್ಸಾಮ್ ತೆಗೆದುಕೊಂಡು ಕೂಡಲೇ ಇಮಿಡಿಯೇಟ್ ಇಲ್ಲಿ ಏನ್ ಮಾಡ್ತೀರಿ, ನೀವು ಪುಷ್ಟೀಕರಣ ಕೊಡ್ತೀರಿ, ಅಂದ್ರೆ ರಿಸಲ್ಟ್ ಹೇಳ್ತೀರಿ. ಇಲ್ಲಿ ರಿಸಲ್ಟ್ ಹೇಳ್ತೀರಿ. ರಿಸಲ್ಟ್ ಹೇಳಿದ್ರಿಂದ ಏನಾಗ್ತದಂದ್ರೆ ಮುಂದಿನ ಪರೀಕ್ಷೆದಾಗ ಏನೇನ್ ತಪ್ಪುಗಳಾಗಿದಾವಲ್ಲ ಅದೆಲ್ಲಾನು ಕೂಡ ಸುಧಾರಿಸ್ಕೊಳ್ಳಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ. ಆಮೇಲೆ ಮತ್ತೆ ಎಕ್ಸಾಮ್ ಬರಿತಾನ, ಅವಾಗ ತಕ್ಷಣ ಫಲಿತಾಂಶವನ್ನು ತಿಳಿಸಿರಂತ ತಿಳ್ಕೊಳ್ರಿ, ಅವ ಮತ್ತೆ ಮುಂದಿನ ಎಕ್ಸಾಮ್ ಪ್ರಿಪೇರ್ ಆಗ್ತಾನ. ಇನ್ ಕೇಸ್ ನೀವು ಎಕ್ಸಾಮ್ ನಡೆಸಿ ರಿಸಲ್ಟ್ ಹೇಳಿಲ್ಲ ಅಂದ್ರೆ ಏನಾಗ್ತಿತ್ತು ಅನ್ನೋದಕ್ಕ ಒಂದು ಪ್ರಯೋಗ ಮಾಡಿದ್ರು. ಒಂದು ಎಕ್ಸ್ಪೆರಿಮೆಂಟ್ ಇತ್ತು. ಏನಾಯ್ತಂದ್ರೆ ಮನೋವಿಜ್ಞಾನಿಗಳು 21 ವಾರಗಳ ಕಾಲ ಗಣಿತ ವಿಷಯದ ಮೇಲೆ ಒಂದು ಪ್ರಯೋಗ ಮಾಡಿದ್ರು. ಪ್ರತಿ ವಾರ ಒಂದು ಎಕ್ಸಾಮ್ ತಗೋತಿದ್ರು. 15 ನಿಮಿಷದ ಎಕ್ಸಾಮ್ ಇರ್ತಿತ್ತು. ಹಂಗ್ ಕಂಟಿನ್ಯೂಸ್ 21 ವೀಕ್ಸ್ ಅವ್ರ ಎಕ್ಸಾಮ್ ತೆಗೆದುಕೊಂಡ್ರು. ಅದ್ರಾಗ 2 ಗುಂಪುಗಳಿದ್ದು. 1ನೇ ಗುಂಪು ಏನಿತ್ತಲ್ಲ, ಇದು ಪರೀಕ್ಷೆಯ ನಂತರ ತಕ್ಷಣವೇ ಅಂಕಗಳನ್ನು ತಿಳಿಸಲಾಗ್ತಿತ್ತು. 1ನೇ ಗುಂಪಿಗೆ ಎಕ್ಸಾಮ್ ತಗೊಳ್ದ ಇಮಿಡಿಯೇಟ್ ಅಟೆಂಡ್ ಮಾರ್ಕ್ಸ್ ತಗೊಂಡಾರ ಅನ್ನೋದು ಅವ್ರಿಗೆ ಹೇಳಾಗ್ತಿತ್ತು. 2ನೇ ಗುಂಪಕ್ಕೆ ಏನ್ ಮಾಡ್ತಿದ್ರು ಅಂದ್ರ ಅಂಕಗಳನ್ನ ಒಟ್ಟ ತಿಳಿಸ್ಲಿಲ್ಲ, ಎಕ್ಸಾಮ್ ಅಷ್ಟ ತಗೋಂತ ಹೋದ್ರ. 21 ವಾರ ತನಕ ಅವ್ರಿಗೆ ರಿಸಲ್ಟ್ ಹೇಳಿಲ್ಲ. ಅವಾಗ ಫಲಿತಾಂಶ ಏನ್ ಬತ್ತಂದ್ರ ಅಂಕಗಳನ್ನು ತಿಳಿದ ಗುಂಪಿನ ಸಾಧನೆ ಏನಿತ್ತಲ್ಲ, ಅದು ಅತ್ಯುನ್ನತ ಮಟ್ಟದಲ್ಲಿತ್ತು. ಮತ್ತ ಯಾರ ಅಂಕಗಳನ್ನ ಗೊತ್ತಿರ್ಲಿಲ್ಲಲ್ಲ, ಅವ್ರ ಫಲಿತಾಂಶ ಎಕ್ದಮ್ ಡೌನ್ ಇತ್ತು. ಸೊ ನೇಮ್ ಏನ್ ಹೇಳ್ತಂದ್ರ ಫಲಿತಾಂಶದ ಅರಿವು ವಿಳಂಬವಾದರೆ ಅದರ ಪ್ರೇರಕ ಶಕ್ತಿ ನಾಶವಾಗ್ತದೆ. ಮುಂದೆ ಅವ್ರಿಗೆ ಇಂಟ್ರೆಸ್ಟ್ ಉಳಿಯಂಗಿಲ್ಲ. 1ನೇ ರಿಸಲ್ಟ್ ಹೇಳಂಗಿಲ್ಲ, 2ನೇದ್ ಹೇಳಂಗಿಲ್ಲ, 3ನೇದ್ ಹೇಳಂಗಿಲ್ಲ. 4ನೇ ರಿಸಲ್ಟ್ ದಿಂದ ಅವ್ರು ಅಭ್ಯಾಸ ಮಾಡಂಗಿಲ್ಲ. ಯಾಕಂದ್ರೆ ಅವ್ರು ಯಾವ ಹಂತದಾಗಿದಾರ ಅನ್ನೋದು ಗೊತ್ತಂಗಿಲ್ಲ. ಅವ್ರಿಗೆ ಅದ್ರಾಗ ಏನು ಕ್ಯೂರಿಯಾಸಿಟಿನೂ ಉಳಿದಿರಂಗಿಲ್ಲ ಎಕ್ಸಾಮ್ದಾಗ. ಅದಕ್ಕೆ ಯಾವಾಗ್ಲೂ ಎಕ್ಸಾಮ್ ತೆಗೆದುಕೊಂಡು ಕೂಡಲೇ ಇಮಿಡಿಯೇಟ್ ರಿಸಲ್ಟ್ ಹೇಳೋ ಕೆಲಸವನ್ನ ಮಾಡಬೇಕು ಅಂದಂಗೆ. ಇದು 3ನೇದಾಯ್ತು. ಇನ್ 4ನೇದು ಯಾವ್ದತ್ತಂದ್ರೆ ಸೋಲು ಮತ್ತು ಗೆಲುವು. ಇವು ಯಾವ ರೀತಿ ಪಾತ್ರ ವಹಿಸ್ತಾವ, ಯಾವ್ದ್ರ ಮೇಲೆ ಹೇಳ್ರಿ? ಕಲಿಕೆಯ ಮೇಲೆ ಅನ್ನೋದು ನೋಡ್ರಿ. ಸೊ ಗೆಲುವು ತೃಪ್ತಿಯನ್ನು ನೀಡ್ತದ. ಗೆಲುವು ತೃಪ್ತಿಯನ್ನು ನೀಡ್ತದ. ಮತ್ ನಿರಂತರ ಸೋಲು ಮಕ್ಕಳಲ್ಲಿ ಮಾನಸಿಕ ಉದ್ವೇಗ, ಕ್ರೌರ್ಯ ಮತ್ತು ಜಗಳ ಗಂಟಿತನವನ್ನ ಅದು ತರ್ತದ. ಅದಕ್ಕೆ ಶಿಕ್ಷಕರಾದವರು ಪ್ರತಿಯೊಂದು ಮಗುವಿಗೂ ಕೂಡ ಗೆಲುವಿನ ರುಚಿ ತೋರಿಸಬೇಕು ಅಂತ ಹೇಳ್ತಾರ. ಅಂದ್ರ ಅಭಿಪ್ರೇರಣೆಗೆ ಒಳಬೇಕಾಗಿತ್ತು ಅಂತ ತಿಳ್ಕೊಳ್ರಿ ಮಗು. ಅದಕ್ಕ ಗೆಲುವು ಇರಬೇಕು. ಅಂದ್ರೆ ಗೆಲುವು ಅಂತಂದ್ರೆ ನೀವು 1ನೇ ರ್ಯಾಂಕ್ದಾಗ ಬರ್ಬೇಕಂತಿಲ್ಲ.
ಅವ ಯಾವ ಹಂತದಲ್ಲಿ ಇದಾರನ ಅದಕ್ಕಿಂತ ಒಂದ್ ಸ್ವಲ್ಪ ಮೇಲ್ಗಡೆ ಬಂದ್ರೂ ಕೂಡ ಆ ವಿದ್ಯಾರ್ಥಿಗೆ ನೀವು ಹೇಳ್ಬೇಕು, ನೀನು ಒಳ್ಳೇದ್ ರೀತಿ ಮಾಡಿದಿ, ಲಾಸ್ಟ್ ಪರ್ಫಾರ್ಮೆನ್ಸ್ಗಿಂತನೂ ಈ ಸಲ ನೀ ಬೆಸ್ಟ್ ಮಾಡಿದೆ ಅಂತ ನೀವು ಹೇಳ್ಬೇಕು. ಹೇಳಿದಾಗ ಮಾತ್ರ ಆ ಮಗು ಮುಂದಿನ ಎಕ್ಸಾಮ್ ಮತ್ತೆ ಅವ ಅನಿ ಆಗ್ತಾನ, ಮತ್ತೆ ಅವ್ನಿಗೆ ಗೊತ್ತಾಗ್ತದೆ ಈ ಬಾರಿ ನಾ ಗೆದ್ದಿನ ಅನ್ನೋದು ಒಂದು ಈ ಫೀಲ್ ಇರ್ತದ. ಸೊ ಅದಕ್ಕೆ ಈ ಗೆಲುವು ಮತ್ತು ಸೋಲು ಇದಾವಲ್ಲ ಇದನ್ನ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು 4 ಆಯ್ತಾ. ಇನ್ನು 5ನೇದ್ ನೋಡ್ರಿ, ಸ್ಪರ್ಧೆ ಮತ್ತು ಸಹಕಾರ, ಇದ್ರ ಪಾತ್ರ ಏನದ ಅನ್ನೋದು ನೋಡ್ರಿ. ಮೊದಲನೇದು ಸಹಕಾರದ ಕುರಿತು ನಾವು ನೋಡ್ಕೊಳ್ಳೋಣ. ಸಹಕಾರ ಅಂದ್ರೆ ಏನಂತಂದ್ರ, ಒಬ್ಬ ಶಿಕ್ಷಕನಾದವ ಏನ್ ಮಾಡ್ಬೇಕಂದ್ರ ಮಕ್ಕಳಲ್ಲಿ ಒಗ್ಗಟ್ಟು, ಏಕತೆಯ ಭಾವನೆಯನ್ನ ಮೂಡಿಸಬೇಕು, ಮತ್ತ ಸ್ವಯಂ ಶಿಸ್ತಿನ ಅರಿವನ್ನು ಕೂಡ ಬೆಳೆಸಬೇಕು, ಮತ್ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನ ಅವರಲ್ಲಿ ತುಂಬಬೇಕು. ಮತ್ತೆ ಗುಂಪುಗಳ ಒಳಗೆ ಮತ್ತು ಮಧ್ಯೆ ಉತ್ತಮ ಸಂಬಂಧ ಇರುವ ಹಂಗ ಅದನ್ನ ನೋಡ್ಕೊಳ್ಬೇಕು. ಆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗುಂಪುಗಳಿರ್ತಾವ, ಅವುಗಳ ಮಧ್ಯೆ ಮತ್ತ ಅವ್ರವ್ರ ಗುಂಪಿನಾಗ ಒಳ್ಳೆ ಸಂಬಂಧ ಇರೋ ರೀತಿ ನೋಡ್ಕೊಳ್ಬೇಕು. ಈ ಸಹಕಾರದಿಂದ ಇರೋದ್ರಿಂದ ಏನಾಗ್ತದಂದ್ರ ಅವ್ರು ಯಾವಾಗ್ಲೂ ಕೂಡ ಪಾಸಿಟಿವ್ ಮೈಂಡ್ಲೇ ಇರ್ತಾರ, ಬೇಗ ಅಭಿಪ್ರೇರಣೆಗೆ ಒಳಗಾಗ್ತಾರ. ಇನ್ನು ಸ್ಪರ್ಧೆ ಅಂತ ಏನದಲ್ಲ ಇದರ ಕುರಿತು ನೀವು ನೋಡ್ರಿ, ಕಾಂಪಿಟೇಷನ್, ಇದು ಕೋಆಪರೇಷನ್ ಆಯ್ತು, ಇದು ಕಾಂಪಿಟೇಷನ್. ಇಲ್ಲಿ ಕಾಂಪಿಟೇಷನ್ದಾಗ ಸ್ಪರ್ಧೆಗಳಲ್ಲಿ 3 ಪ್ರಕಾರದ ಸ್ಪರ್ಧೆಗಳಿರ್ತಾವ. ಮೊದಲನೇದು ಸಾಮೂಹಿಕ ಸ್ಪರ್ಧೆ ಅಂತ ಇರ್ತದ, ಅಂದ್ರ ಗುಂಪುಗಳ ಮಧ್ಯೆ ಸ್ಪರ್ಧೆ ಇರ್ತದ. ಈಗ ಎ ಗುಂಪ, ಬಿ ಗುಂಪ, ಸಿ ಗುಂಪು, ಡಿ ಗುಂಪು, ಈ ಗುಂಪು ಅದಾವ. ಇತರ ಗುಂಪುಗಳ ಮಧ್ಯೆ ಸ್ಪರ್ಧೆ ಇರ್ತದಲ್ಲ ಅದಕ್ಕ ಸಾಮೂಹಿಕ ಸ್ಪರ್ಧೆ ಅಂತ ಹೇಳಿ ಕರಿತೀವಿ. ಎರಡನೇದು ಅಂತರ್ ವ್ಯಕ್ತಿ ಸ್ಪರ್ಧೆ ಅಂತ ಬರ್ತದ. ಅಂತರ್ ವ್ಯಕ್ತಿ ಅಂದ್ರೆ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆ ಇರ್ತದ. ಈಗ ಎ ಕ್ಲಾಸ್ನಾಗ ಯಾರು ಫಸ್ಟ್ ಬರ್ತಾರ ಇದು ಐತಲ್ಲ, ಇದು ಅಂತರ್ ವ್ಯಕ್ತಿ ಸ್ಪರ್ಧೆ ಅನ್ನಂಗೆ. ಇನ್ನು 3ನೇದು ಒಂದ್ ಇರ್ತದ ತನ್ನೊಳಗಿನ ಸ್ಪರ್ಧೆ, ಇದು ಸ್ವಯಂ ಸುಧಾರಣೆಗಾಗಿ ಸ್ಪರ್ಧೆ ಇರ್ತದ. ಈ ಸಲ ನಾನು 80% ಮಾಡಿದಾನಂತ ತಿಳ್ಕೊಳ್ರಿ, ಮುಂದಿನ ಸಲ ನಾನು 90 ಮಾಡ್ಬೇಕು ಅನ್ನೋದು ಗುರಿದಿಂದ ಓದೋದು. ಇದು ಏನ್ ಹೇಳ್ರಿ, ತನ್ನೊಳಗಿನ ಸ್ಪರ್ಧೆ ಅಂತಂದಂಗೆ, ಗೊತ್ತಾಯ್ತಾ. ಸೊ ಇಲ್ಲಿ ಸ್ಪರ್ಧೆ ಮಾಡುವಾಗೂ ಕೂಡ ಒಂದು ಟೀಚರ್ ಎಚ್ಚರಿಕೆಯಿಂದ ಇರಬೇಕು. ಕಂಟಿನ್ಯೂಸ್ ಆಗಿ ಸ್ಪರ್ಧೆ ಮಾಡತ್ತಿದ್ರ ಅಂತ ತಿಳ್ಕೊಡ್ರಿ, ಅತಿ ಸ್ಪರ್ಧೆಗಳು ಮಾಡ್ಕತ್ತೀರ ಅಂತ ತಿಳ್ಕೊಡ್ರಿ, ಅದು ಕೂಡ ವಿದ್ಯಾರ್ಥಿಗಳಲ್ಲಿ ಅಹಿತಕರ ಪರಿಣಾಮವನ್ನು ಉಂಟು ಮಾಡ್ತದೆ. ಯಾಕಂದ್ರ ಕಂಟಿನ್ಯೂ ಒಬ್ಬ ಫಸ್ಟ್ ಬರ್ತಾನ, ಅವಾಗ ಉಳಿದ ವಿದ್ಯಾರ್ಥಿಗಳಿಗೆ ಎಲ್ಲಾನು ಕೂಡ ಆ ವಿದ್ಯಾರ್ಥಿನ ಕಂಡ್ರ ಆಗಂಗಿಲ್ಲ, ದ್ವೇಷ ಅಸೂಯೆ ಎಲ್ಲ ಬರ್ತಾವ. ಅದಕ್ಕೆ ನಿಯಮಿತವಾಗಿ ಇಡಬೇಕು. ಮತ್ತೆ ಎಂತ ಸ್ಪರ್ಧೆಯನ್ನು ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಲಹೆ ಇದೆ. ಸ್ಪರ್ಧೆ ಮತ್ತು ಸಹಕಾರವನ್ನು ಒಗ್ಗೂಡಿಸಿ ಸ್ನೇಹ ಸ್ಪರ್ಧೆ, ಫ್ರೆಂಡ್ಲಿ ಕಾಂಪಿಟೇಷನ್ ಅನ್ನು ಏರ್ಪಡಿಸಬೇಕು. ಅಲ್ಲಿ ಯಾರು ಕೂಡ ಮೇಲೆ ಕೆಳಗೇನು ಭಾವನೆ ಬರ್ದಂಗ ಕಲಿಕೆ ಉಂಟು ಮಾಡ್ಬೇಕು, ಆ ರೀತಿ ಆಗ್ಬೇಕು ಅಂತಂದಂಗೆ. ಓಕೆ. ಸೊ ಇನ್ನ ಆಂತರಿಕ ಪ್ರೇರಕಗಳು ಯಾವ ನೋಡ್ರಿ, ಇಲ್ಲಿ ತನಕ ಏನ್ ನಾವು ಅಭ್ಯಾಸ ಮಾಡಿದ್ವಲ್ಲ ಅವು ಬಾಹ್ಯ ಪ್ರೇರಕಗಳು, ಅಭಿಪ್ರೇರಣೆಯನ್ನ ಪ್ರಚೋದಿಸುವಲ್ಲಿ ಬಾಹ್ಯ ಪ್ರೇರಕಗಳಾಗಿ ಕೆಲಸ ಮಾಡಿದವ. ಇನ್ನು ಇದನ್ನ ಬಿ ಅಂತ ಹೇಳಿ ನೀವು ಕರಿಬಹುದು, ಆಂತರಿಕ ಪ್ರೇರಕಗಳು ಅಂತೇಳಿ. ಇದ್ರಾಗ ಒಂದೇದ್ ಯಾವ್ದತ್ತಂದ್ರ ಆಕಾಂಕ್ಷೆಯ ಮಟ್ಟ, ಲೆವೆಲ್ ಆಫ್ ಆಸ್ಪಿರೇಷನ್ ಅಂತ ಹೇಳಿ ಕರಿತೇವಿ. ಆಕಾಂಕ್ಷೆಯ ಮಟ್ಟವನ್ನ ಪರಿಚಯಿಸಿದವ್ರು ಯಾರತ್ತಂದ್ರ ಹಾಪನೋ ಮನೋವಿಜ್ಞಾನಿ. ತಿಳಿತಾ, ಹಾಪನೋ ಮನೋವಿಜ್ಞಾನಿ ಈ ಆಕಾಂಕ್ಷೆಯ ಮಟ್ಟವನ್ನ ಪರಿಚಯಿಸಿದಾರೆ. ಏನಿದೆ ಆಕಾಂಕ್ಷೆಯ ಮಟ್ಟ ಅಂತಂದ್ರ ವ್ಯಕ್ತಿಯು ಗುರಿ ತಲುಪಲು ಹೊಂದಿರುವಂತ ಆತ್ಮವಿಶ್ವಾಸದ ಮಟ್ಟ ಏನದಲ್ಲ ಅದಕ್ಕ ಆಕಾಂಕ್ಷೆಯ ಮಟ್ಟ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೊಂದು ಗುರಿ ಅದ, ನಿಮಗೊಂದು ಗುರಿ ಅದ. ಈಗ ನಿಮ್ಮ ಗುರಿ ಅಪಾಯಿಂಟ್ಮೆಂಟ್ ಆಗೋದೈತಿ ಅಂತ ತಿಳ್ಕೊಳ್ರಿ, ಅದನ್ನ ಮುಟ್ಟಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಏನದಲ್ಲ ಅದಕ್ಕ ಆಕಾಂಕ್ಷೆಯ ಮಟ್ಟ ಅಂತ ಹೇಳಿ ಕರಿತೀವಿ. ಇನ್ನು ಇದ್ರಾಗ 2ನೇದು ಬರ್ತದ ಸಾಧನೆಯ ಅಗತ್ಯತೆ ಅಂತ, ನೀಡ್ ಫಾರ್ ಅಚೀವ್ಮೆಂಟ್ ಅಂತ ಹೇಳಿ ಬರ್ತದ. ಒಂದು ಕ್ಲಿಷ್ಟ ಸಮಸ್ಯೆಗಳನ್ನು ಎದುರಿಸಿ ಏನನ್ನಾದರೂ ಸಾಧಿಸುವ ತೃಪ್ತಿ ಪಡೆಯುವ ಸ್ವಾಭಾವಿಕ ಬಯಕೆ ಏನಿರ್ತದಲ್ಲ ಅದಕ್ಕ ಸಾಧನೆಯ ಅಗತ್ಯತೆ ಅಂತ ಹೇಳಿ ಕರಿತೇವಿ. ನಾವು ಯಾವ್ದಾದ್ರು ಈಗ ಒಂದು ಬೈಕ್ ತಗೋರ್ದೇವಿ, ಒಂದು ಕಾರ್ ತಗೋರ್ದೇವಿ ಅನ್ನೋದು ಒಂದ ಛಲ ಇದೆ, ನಮಗೊಂದು ಗುರಿ ಅದ ಅಂತ ತಿಳ್ಕೊಳ್ರಿ. ಅದನ್ನ ತಗೋಬೇಕಾದ್ರೆ ಏನೇನ್ ಸಮಸ್ಯೆಗಳು ಬರ್ತಾವಲ್ಲ ಅದನ್ನೆಲ್ಲ ಎದುರಿಸೋದು. ಈ ಫೈನಾನ್ಷಿಯಲ್ ಇವು ಬರ್ತಾವ, ನಮಗೆ ಪ್ರಾಬ್ಲಮ್ಸ್ ಬರ್ತಾವ, ಅದನ್ನೆಲ್ಲ ಮೆಟ್ಟಿ ನಾವ ಆ ಒಂದು ವಸ್ತುವನ್ನು ತೆಗೆದುಕೊಂಡು ತಿಳ್ಕೊಳ್ರಿ, ಅವಾಗ ಏನ್ ತೃಪ್ತಿ ಪಡ್ತೇವಲ್ಲ ಆ ಸ್ವಾಭಾವಿಕ ಬಯಕೆಗೆ ನಾವು ಸಾಧನೆಯ ಅಗತ್ಯತೆ ಅಂತ ಹೇಳಿ ಕರಿತೀವಿ. ಇದ್ರಾಗ 3ನೇದು ಒಂದು ಬರ್ತದ ಅಹಂ ಭಾಗಿತ್ವ ಅಂತ ಹೇಳಿ ಬರ್ತದ, ಈಗೋ ಇನ್ವಾಲ್ವ್ಮೆಂಟ್ ಅಂತ ಹೇಳಿ ಬರ್ತದ. ಅಹಂ ಭಾಗಿತ್ವ ಅಂತಂದ್ರ ಸ್ವಾಭಿಮಾನದ ರಕ್ಷಣೆಗಾಗಿ ಮಗು ಸ್ವಪ್ರೇರಣೆಯಿಂದ ಕಾರ್ಯೋನ್ಮುಖನಾಗುವುದು ಅಂತಂದಂಗ. ಅಂದ್ರೆ ಸ್ವಾಭಿಮಾನ ಅಂತಂದ್ರೆ ಹೇಳ್ರಿ, ಈಗ ಪರೀಕ್ಷೆ ಅದ, ಫೇಲ್ ಆದ್ರ ತನ್ನ ಮರ್ಯಾದೆ ಹೋಗ್ತದ ಅಂತ ತಿಳ್ಕೊಂಡು ಅದು ತನ್ನಷ್ಟಕ್ಕೆ ತಾನೇ ಓದೋದು ಏನದಲ್ಲ ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಅಹಂ ಭಾಗಿತ್ವ ಅಂತ ಹೇಳಿ ಕರಿತೇವೆ. ಓಕೆ. ಇವ 3 ಆಂತರಿಕ ಪ್ರೇರಕಗಳದಾವ. ಇನ್ನು ಮುಂದುವರೆದು ಶೈಕ್ಷಣಿಕ ನಿಹಿತಾರ್ಥಗಳು. ಶಿಕ್ಷಕ ಪ್ರೇರಣೆಯ ರೂವಾರಿ ಇರ್ತಾನ. ಸೊ ಶೈಕ್ಷಣಿಕ ನಿಹಿತಾರ್ಥಗಳು ಏನೇನದಾವ ಅನ್ನೋದು ನೋಡ್ರಿ, ಒಬ್ಬ ಶಿಕ್ಷಕ ಏನೇನ್ ಮಾಡ್ಬೋದು ಅನ್ನೋದು. ಶಿಕ್ಷಕ ಒಂದೇ ಕೆಲಸ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ಅಂತ ಬಿಡ್ತಾನೆ ನೋಡ್ರಿ, ಸಂತೋಷದಾಯಕ ವಾತಾವರಣವನ್ನ ಕ್ರಿಯೇಟ್ ಮಾಡ್ಬೇಕು. ಕ್ಲಾಸ್ನಾಗ ಯಾವಾಗ್ಲೂ ಕೂಡ
ವಾತಾವರಣ ಹೆಂಗಿರ್ಬೇಕಂದ್ರೆ ಫುಲ್ ಹ್ಯಾಪಿನೆಸ್ ವಾತಾವರಣ ಇರಬೇಕು. ಆವಾಗ ಮಕ್ಕಳ ಹೆಚ್ಚು ಕಲಿತಾರು. ಎರಡನೇದು, ಯಾವಾಗ್ಲೂ ಸ್ಪರ್ಧೆ ಏರ್ಪಟ್ಟಾಗ ಆರೋಗ್ಯಕರ ಸ್ಪರ್ಧೆ ಇರಬೇಕು. ಈಗ ಹೇಳ್ದ್ನಲ್ಲ, ಕೋಆಪರೇಷನ್ ಮತ್ತು ಕಾಂಪಿಟೇಷನ್ ಎರಡೂ ಕೂಡಿ ಇರ್ಬೇಕದ ತಿಳ್ತಾ. ಮತ್ ಮೂರನೇದು ಏನಂತಂದ್ರ ಸಹಕಾರ ಮತ್ತು ಪ್ರೋತ್ಸಾಹ ಇರಬೇಕು. ಸಹಕಾರದ ಪ್ರೋತ್ಸಾಹ ಇರಬೇಕು. ಅದನ್ನೆಲ್ಲಾನು ಕೂಡ ಶಿಕ್ಷಕ ಮಾಡಬೇಕು. ನಾಲ್ಕನೇದು, ಸೂಕ್ತ ಆಕಾಂಕ್ಷೆಯ ಮಟ್ಟವನ್ನ ನಿರ್ಧರಿಸಬೇಕು. ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ಕೂಡ ನೀವೇನ್ ಹೇಳ್ರಿ ಫಸ್ಟ್ ಬಾ ಅಂತ ಅನ್ನಂಗಿಲ್ಲ. ಅವ್ರವ್ರ ವೈಯಕ್ತಿಕ ಭಿನ್ನತೆಯ ಆಧಾರದ ಮೇಲೆ, ಅವರ ಒಂದು ಪರಿಪಕ್ವತೆ ಮತ್ತು ಬುದ್ಧಿಶಕ್ತಿಯ ಆಧಾರದ ಮೇಲೆ ನೀವು ಸೂಕ್ತ ಆಕಾಂಕ್ಷೆಯ ಮಟ್ಟವನ್ನು ನಿರ್ಧರಿಸಬೇಕು. ಆಮೇಲೆ ಫಿಫ್ತ್ ಒನ್, ನಿರಂತರ ಪ್ರಗತಿಯ ಅರಿವು. ನೀವು ಯಾವಾಗ್ಲೂ ಎಕ್ಸಾಮ್ ತಗೊಳ್ರಿ, ಅವ್ರಿಗೆ ರಿಸಲ್ಟ್ ಹೇಳ್ರಿ, ಅವ್ರು ಯಾವ ಸ್ಟೇಜ್ನಾಗ ಇದಾರೆ, ಯಾವ ಸ್ಟೇಜ್ಗೆ ಬರ್ಬೇಕು ಅನ್ನೋದನ್ನ ಕ್ಲಿಯರ್ ಮಾಡ್ರಿ. ಆರನೇದು, ಪುನರ್ಬಲನ ಬಳಕೆ. ಯಾವಾಗ್ಲೂ ಕೂಡ ಅವ್ರ ಸಣ್ಣ ಸಣ್ಣ ವಿಷಯಗಳಿಗೆ ಪುನರ್ಬಲನ ಕೊಡೋದು ಮರಿಬೇಡ್ರಿ. ಅಂದ್ರೆ ಸಣ್ಣ ಸಣ್ಣ ಸಾಧನೆಗೆ ಪುನರ್ಬಲನವನ್ನು ಕೊಡ್ಬೇಕು. ಏಳನೇದು ಏನಂತಂದ್ರೆ ಸಾಮರ್ಥ್ಯಕ್ಕೆ ತಕ್ಕ ಬೋಧನೆ. ಯಾರು ಹೈ ಲೆವೆಲ್ ಇದಾರ ಅವ್ರಿಗೆ ಆ ಲೆವೆಲ್ ಟೀಚಿಂಗ್ ಇರ್ಲಿ. ಸ್ವಲ್ಪ ಕ್ಲಾಸ್ ಅಂದ ಕೂಡಲೇ ಲೋ ಲೆವೆಲ್ ಮಕ್ಕಳು ಇರ್ತಾವ, ಅವ್ರಿಗೆ ತಿಳಿಯುವಂಗ ಅವ್ರ ಮಟ್ಟದಾಗ ನೀವು ಹೇಳ್ಬೇಕು. ಮತ್ತೆ ಎಂಟನೇದು ಯಾವ್ದತ್ತಂದ್ರೆ ಸ್ಪಷ್ಟ ಗುರಿಗಳ ಅರಿವನ್ನ ಮೂಡಿಸಬೇಕು. ಇಷ್ಟೆಲ್ಲಾ ಮಾಡಿದ್ರ ಅವನ್ಗೆ ಏನ್ ಕರಿತೇವೆ ಅಂತಂದ್ರ ಆದರ್ಶ ಶಿಕ್ಷಕ ಅಂತೇಳಿ ಕರಿತೀವಿ. ಸೊ ಈ ಆದರ್ಶ ಶಿಕ್ಷಕನಾಗಿ ಇಷ್ಟು ಎಲ್ಲ 8 ಇವು ನಿಹಿತಾರ್ಥ ಏನಿದಾವಲ್ಲ, ಇದನ್ನ ಕ್ಲಾಸ್ ರೂಮ್ಗೆ ಅಪ್ಲೈ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತಂದಂಗ. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, ಈ ಒಂದು ಅವಧಿಯಲ್ಲಿ ನಾವು ಏನೇನು ಪಾಯಿಂಟ್ಗಳ ಕುರಿತು ಅಭ್ಯಾಸ ಮಾಡಿದೇವೆ ಅನ್ನೋದು ನೋಡ್ರಿ. ಮೊದಲನೇದು, ಈಗ ನಾವು ಇವತ್ತಿನ ಅವಧಿಯಲ್ಲಿ ನಾವು ಅಭಿಪ್ರೇರಣೆಯ ಕುರಿತು ಅಭ್ಯಾಸ ಮಾಡಿದೇವಿ. ಮೋಟಿವೇಶನ್ ಅಂತ ಹೇಳಿ ಕರಿತೀವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾವು ಅದರ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ಅಭ್ಯಾಸ ಮಾಡಿದೇವಿ ಮತ್ತು ಅಭಿಪ್ರೇರಣೆಯ ಚಕ್ರದ ಕುರಿತು ಅಭ್ಯಾಸ ಮಾಡಿದೇವಿ. ಮುಂದುವರೆದು ಅಭಿಪ್ರೇರಣೆಯ ಪ್ರಕಾರಗಳು ಯಾವ್ದಾವ ಅನ್ನೋದು ನೋಡ್ಕೊಂಡಿದ್ದೀವಿ. ಆಮೇಲೆ ಅಭಿಪ್ರೇರಣೆಯ ಪ್ರೇರೇಪಿಸುವಂತ ತಂತ್ರಗಳು ಯಾವ್ದಾವು, ಅದ್ರಾಗ ಬಾಹ್ಯ ತಂತ್ರಗಳು ಮತ್ತು ಆಂತರಿಕ ತಂತ್ರಗಳು ಎರಡರ ಕುರಿತು ನಾವು ಅಭ್ಯಾಸ ಮಾಡಿದೀವಿ. ಇನ್ ನೆಕ್ಸ್ಟ್ ನೋಡ್ರಿ, ಈ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು MCQs ನೋಡೋಣ. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇಲ್ಲ, ನೇರವಾದ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ರಿ. ಒಂದನೇ ಪ್ರಶ್ನೆ, ಮೋಟಿವೇಶನ್ ಪದದ ಮೂಲ ಲ್ಯಾಟಿನ್ ಪದ ಯಾವುದು ಅಂತ ಕೇಳಿದಾರೆ. ಯಾವ್ದು ಹೇಳ್ರಿ? ಮೂವರ್ಸ್ ಅನ್ನೋದು ಮೂಲ ಲ್ಯಾಟಿನ್ ಪದ. ಎರಡನೇದು, ಅಪೇಕ್ಷಿತ ವರ್ತನೆ ಎಂಬ ಕೀವರ್ಡ್ ಬಳಸಿದ ಮನೋವಿಜ್ಞಾನಿ ಯಾರು? ಆಕ್ಚುಲಿ ಕೀವರ್ಡ್ ಅಂತ ಹೇಳ್ಕೊಡಂಗಿಲ್ಲ, ಅದನ್ನ ವ್ಯಾಖ್ಯಾನ ಕೊಟ್ಟಿರ್ತಾರೆ. ಅಪೇಕ್ಷಿತ ವರ್ತನೆ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು, ಯಾರು ಹೇಳ್ರಿ? ಸ್ಕಿನ್ನರ್ ಅವರು. ಮತ್ತ ಮೂರನೇ ಪ್ರಶ್ನೆ, ಹಾಡುವುದು ಆನಂದ ನೀಡುತ್ತದೆ ಎಂಬುದು ಯಾವ ಪ್ರೇರಣೆ? ಇದು ಆಂತರಿಕ ಪ್ರೇರಣೆ. ಓಕೆ. ನಾಲ್ಕನೇದು, TW ವುಡ್ ಅವರ ಪ್ರಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಯಾವ್ದು ಹೇಳ್ರಿ? ಹೊಗಳಿಕೆ ಮತ್ತು ತೆಗಳಿಕೆಗೆ ಸಂಬಂಧಿಸಿದ. ಮತ್ತು ಐದನೇದು, ಆಕಾಂಕ್ಷೆಯ ಮಟ್ಟವನ್ನು ಪರಿಚಯಿಸಿದವರು ಯಾರು ಅಂತದ? ಯಾರು ಹೇಳ್ರಿ? ಹಾಪ್ ಅನ್ನೋರು ಆಕಾಂಕ್ಷೆಯ ಮಟ್ಟವನ್ನ ಪರಿಚಯಿಸಿದಾರ. ಇನ್ನು ಆರನೇ ಪ್ರಶ್ನೆ ನೋಡ್ರಿ, 21 ವಾರಗಳ ಕಾಲ ಗಣಿತ ಪ್ರಯೋಗ ಯಾವುದನ್ನು ಸಾಬೀತುಪಡಿಸ್ತು ಅಂತ ಹೇಳಿ ಕೇಳಿದಾರ ಅವರು. ಫಲಿತಾಂಶದ ಅರಿವನ್ನು ಕುರಿತು ಅದು ಸಾಬೀತುಪಡಿಸ್ತದ. ಇನ್ನ ಏಳನೇ ಪ್ರಶ್ನೆ, ಅಭಿಪ್ರೇರಣಾ ಚಕ್ರದ ಮೊದಲ ಹಂತ ಯಾವುದು ಅಂತ ಹೇಳಿ ಕೇಳಿದಾರ. ಅದು ಪ್ರೇರಣೆ. ಮತ್ತು ಎಂಟನೇ ಪ್ರಶ್ನೆ, ಮಾಸ್ಲೋರವರ ಪ್ರಕಾರ ಅಭಿಪ್ರೇರಣೆ ಎಂತಹ ಪ್ರಕ್ರಿಯೆಯಾಗಿದೆ? ಅದು ನಿರಂತರ ಪ್ರಕ್ರಿಯೆಯಾಗಿದೆ. ಓಕೆ. ಆಮೇಲೆ 9ನೇ ಪ್ರಶ್ನೆ, ಅತಿಯಾದ ಶಿಕ್ಷೆಯ ದುಷ್ಪರಿಣಾಮವೇನು? ಭಯಗೊಳ್ತಾರ ಮಕ್ಕಳು, ತಿಳ್ತಾ ಭಯಗೊಳ್ತಾರ, ಅತೃಪ್ತಿಗೊಳ್ತಾರ. ಆಮೇಲೆ 10ನೇ ಪ್ರಶ್ನೆ ಏನಂದ್ರೆ, ದೀರ್ಘಕಾಲಿಕ ಕಲಿಕೆಗೆ ಅತ್ಯುತ್ತಮ ಪ್ರೇರಣೆ ಯಾವುದು ಅಂತ ಹೇಳಿ ಕೇಳಿದಾರೆ. ದೀರ್ಘಕಾಲಿಕ ಪ್ರೇರಣೆಗೆ ಆಂತರಿಕ ಪ್ರೇರಣೆಯೇ ಕಾರಣ ಆಗ್ತದೆ, ಯಾಕಂದ್ರೆ ಅದು ನಿರಂತರವಾಗಿರ್ತದೆ. ತಿಳ್ತಾ ಅದರ ಅಪೋಸಿಟ್ ಯಾವ್ದು ಹೇಳ್ರಿ? ತಾತ್ಕಾಲಿಕ ಇರ್ತದೆ, ಬಾಹ್ಯ ಅಭಿಪ್ರೇರಣೆ. ಸೊ ಇದಿಷ್ಟು ಅಭಿಪ್ರೇರಣೆಯ ಕುರಿತು ಮಾಹಿತಿ. ಮುಂದಿನ ಅವಧಿಯಲ್ಲಿ ಅವಧಾನದ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.